ನಮ್ಮ ಮೆಟ್ರೋ ಪ್ರಯಾಣ ಬಲು ದುಬಾರಿ ಆಗ್ತಾ ಇದೆ. ದೆಹಲಿ, ಚೆನ್ನೈ, ಮುಂಬೈಗಿಂತ ದುಬಾರಿ ಆಗಿಬಿಟ್ಟಿದೆ ಟಿಕೆಟ್ನ ದರ. ಇಲ್ಲಿ ಕೇಳಿದ್ರೆ ನೀವು ಯಾರಾದರೂ ಕೇಳಿ, ಬಿಜೆಪಿ ಅವ್ರನ್ನ ಕೇಳಿ ಕಾಂಗ್ರೆಸ್ ಅವ್ರು ಮಾಡ್ತಿರೋದು ಅಂತಾರೆ, ಕಾಂಗ್ರೆಸ್ನವ್ರು ಕೇಳಿ ಕೇಂದ್ರದವ್ರು ಮಾಡ್ತಿರೋದು ಅಂತಾರೆ. ನಿಜ ಏನಿದ್ರಲ್ಲ ಹಾಗಾದರೆ? ಫ್ಯಾಕ್ಟ್ ಏನು, ಸತ್ಯ ಏನು? ನಿಜವಾಗಿಯೂ ಬೆಂಗಳೂರಿನ ಮೆಟ್ರೋದ ದರವನ್ನು ಹೆಚ್ಚಿಸುವುದಕ್ಕೆ ಅಥವಾ ಇಳಿಸುವುದಕ್ಕೆ ಯಾರ ಕೈನೆಲ್ಲ ಪವರ್ ಇದೆ? ಸಿದ್ದರಾಮಯ್ಯವ್ರು ಮಾಡ್ತಾರೆ ಆ ಕೆಲಸವನ್ನು? ಸ್ಟೇಟ್ ಗೌರ್ನಮೆಂಟ್ ಕೆಲಸನ, ಕೇಂದ್ರ ಸರ್ಕಾರದ ಕೆಲಸನ, ಅಥವಾ ಇನ್ಯಾವುದಾರ ಒಂದು ಕಮಿಟಿ ಅಂತ ಮಾಡ್ಕೊಂಡಿದ್ದಾರಾ? ಶಿಫಾರಸು ಮಾಡೋದು ಯಾರು? ಮೆಟ್ರೋ ವಿಚಾರದ ಫಿನಾನ್ಷಿಯಲ್ ಹೆಲ್ತ್, ಅದರ ಆರ್ಥಿಕ ಆರೋಗ್ಯವನ್ನು ಯಾರು ಕಾಪಾಡ್ತಾರೆ? ಹಾಗಾದರೆ ಅದರ ಖರ್ಚು ವೆಚ್ಚ ಯಾರು ನೋಡ್ತಾರೆ? ಯಾರು ಇವರಿಗೆ ಈ ಸಿಬ್ಬಂದಿಗೆ ಸಂಬಳ ಕೊಡ್ತಾರೆ? ನಿರ್ವಹಣೆ, ಮೇಂಟೆನೆನ್ಸ್, ಅದು ಇದು ಯಾರು ಮಾಡ್ತಾರೆ? ಇದು ಬಹಳ ದೊಡ್ಡ ಪ್ರಶ್ನೆ. ಇದಕ್ಕೊಂದು ಉತ್ತರ ಇಟ್ಕೊಂಡೆ ನಾವು ಇವತ್ತು ಕೂತಿದ್ದೀವಿ. ಆ ಉತ್ತರ ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ ನಾವು. ಟಿಕೆಟ್ ದರ ದುಬಾರಿ ಆಗ್ತಾ ಇದೆ. ಯಾವಾಗಲೂ ಹಾಗೆ ರಾಜಕೀಯದಲ್ಲಿ ನೀವು ಬಿ ಜೆ ಪಿ ನಾಯಕರಿಗೆ ಮೈಕ್ ಹಿಡೀರಿ, ಕ್ಯಾಮ್ರಾ ಇಟ್ಬಿಟ್ಟು ಅವ್ರು ಹೇಳ್ತಾರೆ ಎಲ್ಲ ಸಿದ್ದರಾಮಯ್ಯವ್ರು ಮಾಡ್ತಿರೋದು ಅಂತಾರೆ. ಇಲ್ಲ ಸಿದ್ದರಾಮಯ್ಯವ್ರಿಗೋ ಡಿ ಕೆ ಶಿವಕುಮಾರ್ ಅವ್ರಿಗೋ ಕಾಂಗ್ರೆಸ್ ಲೀಡರ್ಗೂ ಕೇಳಿ ಅವ್ರು ಹೇಳ್ಬಿಡ್ತಾರೆ ಎಲ್ಲ ಕೇಂದ್ರಪ್ಪ ಮಾಡ್ತಿರೋದು, ನಾವೇನಪ್ಪ ಮಾಡೋಣ ಅಂತಾರೆ. ಇದರಲ್ಲಿ ಯಾವುದು ನಿಜ ಹಾಗಾದರೆ? ಟಿಕೆಟ್ ದರ ಅದು ದುಬಾರಿ ಆಗ್ತಾ ಇದೆ. ಇಲ್ಲಿಗಿಂತ ನಿಮಗೆ ದೆಹಲಿಯಲ್ಲೂ ಇಷ್ಟು ಮೆಟ್ರೋಗೆ ಟಿಕೆಟ್ ದರ ಇಲ್ಲ, ಚೆನ್ನೈನಲ್ಲೂ ಇಲ್ಲ, ಮುಂಬೈನಲ್ಲೂ ಇಲ್ಲ. ಎಲ್ಲಕ್ಕಿಂತ ಎಲ್ಲಿ ಹೈಯೆಸ್ಟ್ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ದುಬಾರಿ ಇದೆ. ಕಾಂಗ್ರೆಸ್ ಬಿಜೆಪಿಯ ಮಧ್ಯದಲ್ಲಿ ತಾರ್ಕಕ್ಕೆ ಏರ್ತಾ ಇದೆ ವಾಕ್ಸಮರ. ಇದು ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಪ್ರಯಾಣಿಕರು ಸಿಡಿದೆದ್ದಿದ್ದಾರೆ. ಹಿಂದೆ ಈ ಥರ ಏರಿಕೆ ಆದಾಗಲೂ ಕೂಡ ಇದ್ರ ಬದಲು ನಾವು ಟೂ ವೀಲರೇ ಓಡಿಸ್ಬಹುದಲ್ಲ ಅಂದಾಗ ಮತ್ತೆ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಆಗಿತ್ತು. ಟೂ ವೀಲರಲ್ಲೇ ಹೋಗ್ಬೋದು, ಇದ್ರ ಬದಲಿಗೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಾವು ಹೋಗ್ಬೇಕಾ ಅಂತ ಒಂದು ಪ್ರಶ್ನೆ ಇತ್ತು. ಇಲ್ಲಿ ನಮ್ಮ ಮೆಟ್ರೋ ದರ ಇಳಿಕೆಗೆ ಕೋರಿ ಈಗ CM ಪತ್ರವನ್ನು ಬರೆಯುವಂಥ ಒಂದು ಭರವಸೆ ಕೊಟ್ಟಿದ್ದಾರೆ. ಮೆಟ್ರೋ ದರ ಇಳಿಸ್ಬಿಡ್ರಪ್ಪ ಅಂತ ಹೇಳಿ ನಾನು ಲೆಟರ್ ಬರೀತೀನಪ್ಪ ಅಂತೇಳಿ ಮುಖ್ಯಮಂತ್ರಿ ಒಂದು ಕಡೆ ಭರವಸೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀನಿ ಅಂತ ಅವ್ರು ಭರವಸೆ ಕೊಡ್ತಾ ಇದ್ದಾರೆ. ಬಿ ಜೆ ಪಿಯವ್ರು ಹೇಳೋದೇನು, ಜಾಸ್ತಿ ಮಾಡೋದೇ ಇವ್ರು ರೀ, ಗ್ಯಾರಂಟಿ ಯೋಜನೆಗೆಲ್ಲ ದುಡ್ಡು ಹಾಕ್ಬಿಟ್ಟು ಇವ್ರ ಹತ್ರ ಹಣ ಇಲ್ಲ, ಇಲ್ಲಿ ವಸೂಲಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿಯವ್ರು ಹೇಳ್ತಾರೆ. ಸೊ ಮೆಟ್ರೋ ಅಂತ ಬಂದಾಗ ಮೆಟ್ರೋದಲ್ಲಿ ಯಾರ ಪಾಲು ಏನೇನು ಕಥೆ ಇದು? ಈ ಒಂದು ವಿಚಾರಕ್ಕೆ ಬಂದಾಗ ಸುಮಾರು 87.37 % ಇದೆಯಲ್ಲ, ಇದು ರಾಜ್ಯ ಸರ್ಕಾರದ ಪಾಲಾಗಿರುತ್ತೆ. ಕೇಂದ್ರ ಸರ್ಕಾರದ ಪಾಲು ಸುಮಾರು 12.63% ಮುಖ್ಯಮಂತ್ರಿಗಳ ಪ್ರಕಾರ ರಾಜ್ಯ 80%ಗಿಂತ ಹೆಚ್ಚಿನ ವೆಚ್ಚವನ್ನು ಭರಿಸ್ತಾ ಇದೆ. ರಾಜ್ಯ ಸರ್ಕಾರ ಹೆಚ್ಚಿನ ಭೂಸ್ವಾಧೀನ ಮತ್ತು ನಿರ್ಮಾಣ ವೆಚ್ಚಗಳನ್ನು ಭರಿಸುತ್ತೆ. ಕೇಂದ್ರ ಸರ್ಕಾರ 12.63% ಅನುದಾನವನ್ನು ಈ ವಿಚಾರ ರಾಜ್ಯಕ್ಕೆ ಕೊಡುತ್ತೆ. 80% ನಮ್ಮದೇ ರೀ, ಭೂಮಿ ತಗೋಬೇಕಾ, ಆ ಎಲ್ಲ ವಿಚಾರಗಳು ಸ್ವಾಧೀನಪಡಿಸ್ಕೊಳ್ಳೋದು ಎಲ್ಲವನ್ನೂ ರಾಜ್ಯವೇ ಹಾಕುತ್ತೆ, ಇದಕ್ಕೆ ಅನುಮಾನ ಬೇಡ ಇದರಲ್ಲಿ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಈ ಹಿಂದೆ ಮೆಟ್ರೋಗೆ ಕೇಂದ್ರ ಮತ್ತು ರಾಜ್ಯಗಳು ಸಮಪಾಲನ್ನು ಹೊಂದಿದ್ವು, 50-50 ಇತ್ತು, ಸಮಾನ ಪಾಲುದಾರಿಕೆಯನ್ನು ಹೊಂದಿದ್ವು. ಆದರೆ ಇತ್ತೀಚಿನ ಹಂತಗಳಲ್ಲಿ ರಾಜ್ಯದ ಕೊಡುಗೆಗಳು ಜಾಸ್ತಿಯಾಗಿದೆ. ಯೋಜನೆ ಒಟ್ಟು ವೆಚ್ಚ ಸುಮಾರು 59,139 ಕೋಟಿ. ಇಲ್ಲಿಯವರೆಗೆ ಕೇಂದ್ರ 7,468.86 ಕೋಟಿಯನ್ನು ಮಾತ್ರ ಕೊಟ್ಟಿರೋದು. ನೋಡಿ, ಯೋಜನೆ ವೆಚ್ಚದಲ್ಲಿ ಒಂದು 60,000 ಕೋಟಿ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಒಂದು 7,500 ಕೋಟಿಯನ್ನು ಮಾತ್ರ ಕೇಂದ್ರ ಕೊಟ್ಟಿರೋದು. ಯಾರಿಗೂ ಆದಾಯದಲ್ಲಿ ಪಾಲಿಲ್ಲ. ಪ್ರತಿದಿನ 7.58 ಲಕ್ಷ ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. 2023-24ರಲ್ಲಿ 1,192 ಕೋಟಿ ಆದಾಯವನ್ನು ಮೆಟ್ರೋ ಗಳಿಸಿಕೊಂಡಿದೆ. ಈಗಾಗಲೇ BMRCL 17,071 ಕೋಟಿ ಸಾಲವನ್ನು ಪಡ್ಕೊಂಡಿದೆ. ಬಂದಂಥ ಆದಾಯದಲ್ಲಿ ಕೇಂದ್ರ ರಾಜ್ಯಕ್ಕೆ ಯಾವುದೇ ಪಾಲಿಲ್ಲ. ಮುಂದಿನ ಯೋಜನೆಗಳಿಗೆ ಹಣ ಬಳಸುತ್ತೆ ಇಲ್ಲಿ ನಿಗಮ. ಏನು ಆದಾಯ ಬಂತು ಅಂದ ತಕ್ಷಣ ರಾಜ್ಯಕ್ಕೂ ಕೊಡ್ತಾ ಇಲ್ಲ, ಅವರು ಕೇಂದ್ರಕ್ಕೂ ಕೊಡ್ತಾ ಇಲ್ಲ. ಆಯಿತು, ಟಿಕೆಟ್ ದರ ಹೆಚ್ಚಳ ಹೇಗೆ ಮಾಡ್ತಾರೆ ಇಲ್ಲಿ? ಯಾರು ಟಿಕೆಟ್ ದರ ಜಾಸ್ತಿ ಮಾಡೋದಿಲ್ಲಿ? ನೀವು ಯಾವ MP ಆದರೂ ಕೇಳಿ, ಅವ್ರು ಯಾವ ಪಕ್ಷ ಅದು ಬಿಟ್ಬಿಟ್ಟು ಬೇರೆ ಪಕ್ಷದ ಮೇಲೆ ಹಾಕ್ತಾರೆ ಅದನ್ನು. ಟಿಕೆಟ್ ದರ ಹೆಚ್ಚಳ ಹೇಗೆ ಅಂತ ಹೇಳಿದ್ರೆ, ಟಿಕೆಟ್ ಬೆಲೆಗಳನ್ನು ಹೆಚ್ಚಿಸುವ ಅಧಿಕಾರ ರಾಜ್ಯ ಸರ್ಕಾರ ಅಥವಾ BMRCL ಮಂಡಳಿಗೆ ಮಾತ್ರ ಇರಲ್ಲ. ಮೆಟ್ರೋ ರೈಲ್ವೇಸ್ ಕಾಯ್ದೆ 2002 ಈ ಒಂದು ಕಾಯ್ದೆ ಪ್ರಕಾರವಾಗಿ ಇದು ಇಲ್ಲಿ ಬರುತ್ತೆ. ಈ ಕಾಯ್ದೆ ಅಂಡರಲ್ಲಿ ನಾವು ಹೋದಾಗ 2002 ಈ ಕಾಯ್ದೆ ಪ್ರಕಾರನೇ ಇಲ್ಲಿ ಟಿಕೆಟ್ ದರ ಜಾಸ್ತಿ ಆಗೋದು. ಶಿಫಾರಸು ಮಾಡುವ ದರ ನಿಗದಿ ಸಮಿತಿ ಅಂತ ಇದೆ, FFC ಅಂತ ಇದು. ಆ ಸಮಿತಿ ಮಾತ್ರ ಇದನ್ನು ಶಿಫಾರಸು ಮಾಡುತ್ತೆ. ಇದು ಭಾರತ ಸರ್ಕಾರ ರಚನೆ ಮಾಡಿರತಕ್ಕಂಥ ಸ್ವತಂತ್ರ ಸಮಿತಿ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಡೆಯಿಂದ ಇದು ರಚನೆಯಾಗಿದೆ. FFC ಹಾಗಾದರೆ ಯಾರು? ಅಲ್ಲಿ ಯಾರು ಇದಕ್ಕೆ ಮುಖ್ಯಸ್ಥರು ಅಂತ ನೋಡಿದ್ರೆ, ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಸಮಿತಿ ಇರುತ್ತೆ. ಅವರೇ ಟಿಕೆಟ್ ಅಂದರೆ ಅವ್ರು ಏನು ಮಾಡ್ತಾರೆ, ಈ ಮೆಟ್ರೋದ ಆರ್ಥಿಕತೆ ಹೇಗಿದೆ, ಇದರ ಆರೋಗ್ಯ ಹೇಗಿದೆ, ಮೆಟ್ರೋ ಆರ್ಥಿಕತೆ ಆರೋಗ್ಯ ಜಾಸ್ತಿ ಮಾಡಬೇಕಾಗತ್ತಾ, ಖರ್ಚು ವೆಚ್ಚಗಳು ಜಾಸ್ತಿ ಇದೆಯಾ, ಇನ್ನು ಸ್ವಲ್ಪ ಹಣ ಬೇಕಾಗುತ್ತಾ, ಅದಕ್ಕೋಸ್ಕರ ಇಷ್ಟು ಟಿಕೆಟ್ ಬೆಲೆ ಜಾಸ್ತಿ ಮಾಡಿದ್ರೆ ಇದಕ್ಕೆ ನಾವು ಹಣ ಹೊಂದಿಸಬಹುದು ಅಂತೇಳಿ ಅವ್ರು ನಿರ್ಧಾರ ಮಾಡ್ತಾರೆ.
BMRCLನ ಆರ್ಥಿಕ ಆರೋಗ್ಯ ಕಾರ್ಯಾಚರಣೆಯ ವೆಚ್ಚ ಸ್ವಯಂಚಾಲಿತ ದರ ಪರಿಷ್ಕರಣೆಯ ಸೂತ್ರ ಇದು ಮೌಲ್ಯಮಾಪನ ಮಾಡುತ್ತೆ ಈ ಒಂದು ಕಮಿಟಿ. FFC ಮಾಡಿದಂಥ ಶಿಫಾರಸುಗಳಂತೆಯೇ ಇಲ್ಲಿ ದರ ನಮಗೆ ಹೆಚ್ಚಳ ಅಥವಾ ಕಡಿಮೆ ಆಗೋದು. ಕಡಿಮೆ ಅನ್ನೋದು ಇಲ್ಲ ಬಿಡಿ, ಅದು ಯಾವಾಗಲೂ ಹೆಚ್ಚಳನೇ ಆಗಿರುತ್ತೆ. ನೋಡಿ ಇಲ್ಲಿದೆ ದಿ ರೆಕಮೆಂಡಿಂಗ್ ಬಾಡಿ ಅಂತ ಹೇಳಿ, ಇಲ್ಲೇನು ಬರುತ್ತೆ, ದಿ ಫೇರ್ ಫಿಕ್ಸೇಷನ್ ಕಮಿಟಿ. FFC ಅಂದರೆ ದಿ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಹೇಳಿ. ದಿಸ್ ಈಸ್ ಅನ್ ಇಂಡಿಪೆಂಡೆಂಟ್ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಯೂನಿಯನ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂತ. ಈ FFC ಯೂಶುವಲಿ ಹೆಡೆಡ್ ಬೈ ರಿಟೈರ್ಡ್ ಹೈಕೋರ್ಟ್ ಜಡ್ಜ್. ಯಾವಾಗಲೂ ಅದನ್ನು ರಿಟೈರ್ಡ್ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ದಿ ಕಮಿಟಿ ಎವ್ಯಾಲ್ಯೂಯೇಟ್ಸ್ BMRCL's ಫಿನಾನ್ಷಿಯಲ್ ಹೆಲ್ತ್. ಈ ಕಮಿಟಿ ಯಾವಾಗಲೂ ಕೂಡ BMRCLನ ಆರ್ಥಿಕ ಆರೋಗ್ಯವನ್ನು ಪರಿಷ್ಕರಿಸ್ತಾ ಇರುತ್ತೆ, ಚೆಕ್ ಮಾಡ್ತಾ ಇರುತ್ತೆ, ಮೌಲ್ಯಮಾಪನ ಮಾಡ್ತಾ ಇರುತ್ತೆ ಅದನ್ನು. ಆಪರೇಷನಲ್ ಕಾಸ್ಟ್, ಇದಕ್ಕೆ ನಿರ್ವಹಣಾ ವೆಚ್ಚ ಏನಿದೆಯಪ್ಪ, ಸಿಬ್ಬಂದಿಗೆ ಸಂಬಳ ಕೊಡಬೇಕು, ಅಲ್ಲಿ ವಿದ್ಯುತ್ತು, ಇನ್ನೊಂದು ಮತ್ತೊಂದು, ಇದೆಲ್ಲ ಎಷ್ಟು ಖರ್ಚು ಬರ್ತಾ ಇದೆ ಅಂತ ಹೇಳಿ ಒಮ್ಮೆ ಒಂದು ಮೌಲ್ಯಮಾಪನಕ್ಕೆ ಇವರು ಅದನ್ನು ಒಳಪಡಿಸ್ತಾರೆ. ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಫಾರ್ಮುಲಾ, ಈ ಆಟೋಮೆಟಿಕ್ ಆಗಿ ಈ ದರವನ್ನು ಒಂಥರ ಪರಿಷ್ಕರಿಸುವಂತಹ ಒಂದು ಸೂತ್ರವನ್ನು ಇಟ್ಕೊಂಡು ಈ ಕೆಲಸವನ್ನು ಇದು ಮಾಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇದೇನಾಗುತ್ತೆ, ಇವರೇ ಮಾಡಿರ್ತಕ್ಕಂಥ ಆ್ಯಕ್ಟ್ ಇದೆಯಲ್ಲ, ಮೆಟ್ರೋ ರೈಲ್ವೇಸ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 2002, ಈ ಆ್ಯಕ್ಟ್ ಪ್ರಕಾರ ಅಂಡರ್ ಸೆಕ್ಷನ್ 37 ಆ್ಯಕ್ಟ್ 37, ಈ ಆ್ಯಕ್ಟ್ನ ಸೆಕ್ಷನ್ 37 ಪ್ರಕಾರ ಇದು ಮಾಡುತ್ತೆ. FFC ಆರ್ ಮ್ಯಾಂಡೇಟ್ರಿ. ಇದನ್ನು FFC ಏನು ಮಾಡುತ್ತಲ್ಲ, ಇದು ಮ್ಯಾಂಡೇಟ್ರಿ ಇರುತ್ತೆ, ಕಡ್ಡಾಯ ಇರುತ್ತೆ ಇದು. BMRCL is legally bound to implement the suggested hike and the state government cannot legally block or override it. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. BMRCL ಈ ಥರ FFC ಒಂದು ಕಮಿಟಿ ಒಂದು ಮಾಡಿಬಿಡುತ್ತಲ್ಲ, ಇಷ್ಟು ಜಾಸ್ತಿ ಮಾಡ್ರಪ್ಪ ನೀವು ಅಂತ ಹೇಳಿ, BMRCL ಅವ್ರು ಏನು ಹೇಳ್ತಾರೋ, ಈ FFC ಕಮಿಟಿ ಹೇಳ್ತಾರಲ್ಲ, ಅದನ್ನು ಇವರು ಇಂಪ್ಲಿಮೆಂಟ್ ಮಾಡಲೇಬೇಕು ಇವರು. ಅರ್ಥ ಆಯ್ತಾ? ಅವ್ರು ಸಜೆಷನ್ಸ್ ಕೊಟ್ಟರೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಇದನ್ನು ನಾನು ತಡೆ ಹಿಡಿದು ಬಿಡ್ತೀನಿ, ಇಷ್ಟು ಬೆಲೆ ನಾನು ಏರಕ್ಕೆ ಬಿಡಲ್ಲ, ಇಷ್ಟು ಟಿಕೆಟ್ ಪ್ರೈಸ್ ನಮ್ಮ ಜನಗಳಿಂದ ನಾನು ಕೊಡಿಸಲ್ಲ ಹೇಳಕ್ಕೆ ಬರಲ್ಲ, ಅಥವಾ ಇದಕ್ಕಿಂತ ಮೀರಿ ನಾನೇ ಬೆಲೆ ನಿಗದಿ ಮಾಡ್ತೀನಿ, ನಿಮ್ಮ ಮಾತೇ ನಾನು ಕೇಳಲ್ಲ, ನಾನು ಡಿಸಿಷನ್ ಏನೋ ಮಾಡ್ತಾ ಇದ್ದೀನಿ, 100ರಲ್ಲಿ 80 ರೂಪಾಯಿ ನಾನೇ ಹಾಕಿರೋದು ಅಂತ ಕೂಡ ಯಾವುದೇ ರಾಜ್ಯ ಸರ್ಕಾರಗಳು ಹೇಳೋಕ್ಕಾಗಲ್ಲ. ಇದು BMRCL ವಿಚಾರದಲ್ಲಿ ಇರ್ತಕ್ಕಂಥ ಒಂದು ವಿಚಾರ. ಈ ಒಂದು ಫೆಬ್ರವರಿ 9ನೇ ತಾರೀಕಿಂದ 5% ಈ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಬಹುದು ಅಂತ ಕೂಡ ಒಂದು ಮಾಹಿತಿ ಇದೆ. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಬಿಜೆಪಿ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಸರ್ ರಾಜ್ಯ ಸರ್ಕಾರ ಕೊಡಬೇಕು. ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ.